ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸರ್, ವಿ ಆರ್ ಟಾಕಿಂಗ್ ಸೋ ಮಚ್ ಅಬೌಟ್ ಧರ್ಮಸ್ಥಳ, ಈ ಹುನ್ನಾರಗಳು ಯಾವ ರೀತಿ ನಾವು ಬಯಲಿಗೆ ಎಳೆದ್ವಿ, ಏನು ಎತ್ತ ಇದೆಲ್ಲದರ ಬಗ್ಗೆ. ಸರ್, ಈಗ ತಪ್ಪಿಸ್ಕೊಳ್ಳೋದಕ್ಕೆ ಏನೆಲ್ಲ ಸರ್ಕಸ್ಗಳನ್ನ ಮಾಡ್ತಾ ಇದ್ರು, ಮತ್ತೆ ಮನವಿ ಮಾಡ್ಕೊಂಡ್ರು ಕೇಸ್ ವಾಪಸ್ ತಗೊಳ್ಳಿ ಅಂತ ಹೇಳಿ. ಈಗ ವಾಟ್ ನೆಕ್ಸ್ಟ್ ಸರ್? ಈಗ ಸಿದ್ದರ, ಫಸ್ಟ್ ಆಫ್ ಆಲ್ ನೀವು ಧರ್ಮ ವಿಜಯದ ಆ ಒಂದು ಹಾಡಿದೆಲ್ಲ ಅದನ್ನ ಮೊದಲು ಹಾಕ್ಸ್ಬೇಕಿತ್ತು ಇವತ್ತು. ಐ ಥಿಂಕ್ ಇಟ್ ಇಸ್ ದ ರೈಟ್ ಟೈಮ್ ಟು ನಂಬರ್ 1. ನಂಬರ್ 2, ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನ ಕಂಪ್ಲೇಂಟ್ ರಿಪೋರ್ಟ್ ಅಂತ ಏನಕ್ಕೆ ಕರೆದ್ರು ಅಂದ್ರೆ, ಚಿನ್ನಯ್ಯ ಅನ್ನುವನು ಈ ಕಂಪ್ಲೇಂಟ್ ರಿಪೋರ್ಟ್ ಅಲ್ಲಿ ಏನನ್ನು ಹೇಳಿದೆ ಇನ್ನು ಕೋರ್ಟ್ಗೆ ಅನ್ನುವ ಮಾಹಿತಿ ನಾವು ಕಲೆ ಹಾಕಿದ್ರೆ, ಕಂಪ್ಲೇಂಟ್ ರಿಪೋರ್ಟ್ ಅಲ್ಲಿ ಈಗ ಏನು ತಾನು ತಲೆಬುರುಡೆಯನ್ನು ಹೊತ್ಕೊಂಡು ಬಂದಿದ್ದು, ತಾನು ಸುಪ್ರೀಂ ಕೋರ್ಟ್ ನ ಅಡ್ವೊಕೇಟ್ಗಳ ಮೂಲಕ ಬಂದು ಕಂಪ್ಲೇಂಟ್ ಕೊಟ್ಟಿದ್ದು, ಅದರ ನಂತರ 183 ಸ್ಟೇಟ್ಮೆಂಟ್ ಅನ್ನು BNS ಆಕ್ಟ್ ಪ್ರಕಾರ ಕೊಟ್ಟಿರುವಂತಹ ಚಿನ್ನಯ್ಯ ಆಗ ವಿಟ್ನೆಸ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಅವನು ಅಪರಾಧಿ ಆಗಿರಲ್ಲ, ಒಬ್ಬ ವಿಟ್ನೆಸ್ ಆಗಿ ಬರ್ತಾನೆ. ಹೌ ಇಟ್ ಇಸ್ ಪ್ಲೇಡ್. ನಾನು ಹೇಳ್ತೀನಿ, ಇದಕ್ಕಿಂತ ಮುಂಚೆನೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿ ಸುಪ್ರೀಂ ಕೋರ್ಟ್ ಅಲ್ಲಿ ನೀವೇ ಹೇಳಿದಾಗೆ ಇದರಲ್ಲಿ ಯಾವುದೋ ಒಂದು ಪೊಲಿಟಿಕಲ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗಿರ್ಬೋದು ಅಥವಾ ಪ್ರೈವೇಟ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗುವುದು ಮಾತ್ರ ಅಲ್ಲ, ಇದು ಒಂಥರ ಪೈಸಾ ವಸೂಲ್ ಇಂಟ್ರೆಸ್ಟ್ ಲಿಟಿಗೇಷನ್. ಅಂದ್ರೆ ಇದನ್ನು ಒಂದು ರೀತಿಯ ಬ್ಲಾಕ್ ಮೇಲರ್ಗಳು ಮಾಡಿದಂತಹ ಈ ಹೋರಾಟ ಅಂತ ಕಾಣ್ತಾ ಇದೆ ಅಂತ ಜಸ್ಟಿಸ್ ನಾಗರತ್ನ, BV ನಾಗರತ್ನ ಮೇಡಮ್ ಅಂತ ಇರುವ ಪೀಠ ಹೇಳುತ್ತೆ. ತದನಂತರದ ಸ್ಟೋರಿಗಳನ್ನೆಲ್ಲ ನೋಡಿದ್ಮೇಲೆ ಯಾವಾಗ ಚಿನ್ನಯ್ಯ ಬಂದು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮಹಾನ್ ಅಡ್ವೊಕೇಟ್ಗಳು, ಸುಪ್ರೀಂ ಕೋರ್ಟಿನ ಅಡ್ವೊಕೇಟ್ಗಳು ಮಾಡಿದಂತಹ ಪ್ರೆಸ್ ರಿಲೀಸ್ಗಳು ಎಲ್ಲಿಯವರೆಗೆ ಧನಂಜಯ್ ಅವರು ಹೋಗ್ತಾರಂದ್ರೆ, ನಮ್ಗೆ ಕರ್ನಾಟಕ ಸರ್ಕಾರದ ಪೊಲೀಸ್ಗಳು ಬೇಕಾಗಿಲ್ಲ, ನಮ್ಗೆ ಕೇರಳ ಸರ್ಕಾರದಿಂದ ಕೂಡ ಇದಕ್ಕೆ ಏನು ಇನ್ವೆಸ್ಟಿಗೇಷನ್ ಆಗ್ಬೇಕನ್ನುವ ಒಂದು ಮೊಂಡುತನದ ವಾದವನ್ನು ಮಾಡ್ತಾರೆ. ತದನಂತರ ಇವರು ಪ್ರಣಬ್ ಮೊಹಂತಿಯನ್ನು SITಗೆ ನಮ್ಗೆ ಬೇಕಂತ ಕೇಳ್ತಾರೆ. ಇದನ್ನೆಲ್ಲ ಒಪ್ಪಿಕೊಂಡಂತ ನಿಮ್ಗೆ ಗೊತ್ತಿತ್ತು, ನಾವು ಎಡಬೆಡಂಗಿಗಳಂತ ಕರಿತೀವಿ, ಲೆಫ್ಟಿಸ್ಟ್ಗಳಂತ ಕರಿತೀವಿ. ಸಿದ್ದರಾಮಯ್ಯನವರ ಮನೆಗೆ ಯಾವ ರೀತಿಯಾಗಿ ತಡಕಾಡಿದ್ರು ಅಂದ್ರೆ, ನಮ್ಗೆ ಈಗಾಗಲೇ ಪ್ರಣಬ್ ಮೊಹಂತಿಯರನ್ನು ಕೊಡಿ, ನಾಳೆನೆ ಧರ್ಮಸ್ಥಳದ ಕತೆ ಮುಗ್ದೋಗ್ಬಿಡುತ್ತೆ, ಸಾವಿರಾರು ಹೆಣಗಳು ಮೇಲೆದ್ದು ಬರ್ತವೆ, ಎಲ್ಲೋ ವೀರೇಂದ್ರ ಹೆಗಡೆ ಅವರನ್ನು ಜೈಲಿಗೆ ಹಾಕಲಾಗುತ್ತೆ ಅನ್ನೋ ಒಂದು ಉತ್ತರ. ನೀವೆಲ್ಲರೂ ನಾವು ಇಲ್ಲೆಲ್ಲ ಎಪ್ರಿಶಿಯೇಟ್ ಮಾಡ್ಬೇಕಾಗತ್ತೆ. ನಾವೆಲ್ಲರೂ ಇವತ್ತು ಕೈ ಮುಗಿದು ಅವರಿಗೆ ಧನ್ಯವಾದ ಹೇಳ್ಬೇಕು. ಮೊದಲ ಧನ್ಯವಾದ ಯಾರನ್ನಾದ್ರೂ ಹೇಳ್ಬೇಕಂದ್ರೆ ಅದು ಮಾನ್ಯ ಶ್ರೀ ಕಾವಂತರಾದಂತಹ ವೀರೇಂದ್ರ ಹೆಗ್ಗಡೆ ಅವರಿಗೆ. ಏನಕ್ಕಂದ್ರೆ ಇಷ್ಟೆಲ್ಲ ಆದ್ರೂ ಕೂಡ ಆಯ್ತು, ಇನ್ವೆಸ್ಟಿಗೇಷನ್ ಆಗ್ಲಿ, ಯಾರು ಬೇಕಾದ್ರೆ ಯಾವ ಇನ್ವೆಸ್ಟಿಗೇಷನ್ ಅನ್ನು ಮಾಡ್ಕೊಂಡು ಹೋಗ್ಲಿ, ನೀವು ಬೇಕಾದ್ರೆ ಏನು ಒಂದ್ ರೀತಿಯ ಈ CBI ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ರಿ, SIT ರಿಪೋರ್ಟ್ ಗಳನ್ನು ಮಾಡಿದ್ರಿ, ನೀವು ಹಲವು ರೀತಿಯ ಒಂದು ಇನ್ವೆಸ್ಟಿಗೇಷನ್ ಅನ್ನು ಮಾಡಿದ್ರಿ. ಆದ್ರೆ ನಾನು ಈಗ ಕೂಡ ಹೇಳ್ತೀನಿ, ನನ್ನ ಮೊದಲ ಪತ್ರವನ್ನು ನಾನು ಯಾವಾಗ ಬರ್ದಿದ್ದೀನಿ, ಯಾವುದೇ ರೀತಿಯ ತನಿಖೆಗಳು ಕೂಡ ನಾವು ಬದ್ಧರಾಗಿದ್ದೀವಿ. ಯಾವ ರೀತಿಯ ತನಿಖೆಗಳು ಆದ್ರೂ ಕೂಡ ಧರ್ಮಸ್ಥಳ ಏನು ಸನ್ನಿಧಿ ಅದಕ್ಕೆ ಸಪೋರ್ಟ್ ಮಾಡುತ್ತೆ. ಯಾವ ರೀತಿಯ ತನಿಖೆಗಳಾಗ್ಲಿ, ನಾನು ಇಲ್ಲಿರೋದು ಜನಸೇವೆ ಮಾಡ್ಲಿಕ್ಕೆ, ಮಂಜುನಾಥನ ಸೇವೆ ಮಾಡ್ಲಿಕ್ಕೆ, ಅಣ್ಣಪ್ಪನಿಗೆ ಉತ್ತರ ಕೊಡ್ಲಿಕ್ಕೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಎಲ್ಲಿನೂ ಕೂಡ ಅವರು ಇನ್ವೆಸ್ಟಿಗೇಷನ್ ಮಾಡಬಾರ್ದು, ಇನ್ವೆಸ್ಟಿಗೇಷನ್ಗೆ ಸ್ಟೇ ತಗೊಂಡ್ ಬರ್ಬೇಕು, ಅಥವಾ ಇನ್ವೆಸ್ಟಿಗೇಷನ್ ಆಗುವ ರೀತಿಯಲ್ಲಿ ಏನು ಆಗ್ಬಾರ್ದು ಅನ್ನುವ ರೀತಿಯಲ್ಲಿ ಎಲ್ಲೂ ಮಾಡಲ್ಲ. ತದನಂತರ ಏನಾಗುತ್ತೆ ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಷನ್ ಯಾವಾಗ ಪ್ರಣಬ್ ಮೊಹಂತಿ ಅವರನ್ನು SIT ಆಗಿ ಮಾಡ್ಲಾಗತ್ತೆ, ಯಾವಾಗ ಒಂದು ರೀತಿಯ ನೀವೇ ನೋಡಿದ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಅಬ್ಬರಗಳಾಯ್ತು ಅಂತ ನೋಡ್ತಾ ಇದ್ವಿ. ಪ್ರಣಬ್ ಮೊಹಂತಿ ಅವರು ಮಾಡಿದಂತಹ ಮೊದಲ ಕೆಲಸ ಏನಂದ್ರೆ, ನಾನು ಚಿನ್ನಯ್ಯನು ಹೇಳಿದ ಪ್ರಕಾರ ಮೊದಲ ಕೆಲಸ ಮಾಡೋದು, ಅವನು ತೋರಿಸಿದಂತಹ ಎಲ್ಲಾ ಏನಿದೆ ಅಲ್ವಾ, ಎಲ್ಲಾ ಗುಂಡಿಗಳನ್ನು ನಾನು ಅಗಿತೀನಿ. ಆ ಗುಂಡಿಗಳನ್ನು ಅಗ್ದ ಮೇಲೆ ನಾನು ಉಳಿದ ಕಾರ್ಯಕ್ರಮಗಳನ್ನು ನೋಡ್ತೀನಿ. ಯಾವಾಗ ಪ್ರಣಬ್ ಮೊಹಂತಿ ಅವರಿಗೆ ಸವಿಸ್ತಾರವಾಗಿ ಗೊತ್ತಾಗತ್ತೆ, ಚಿನ್ನಯ್ಯ ಮೊದಲ ಹಂತದ ಇನ್ವೆಸ್ಟಿಗೇಷನ್ ಅಲ್ಲೇ ಹೇಳ್ತಾನೆ, ಸರ್ ದಯವಿಟ್ಟು ನಾವು ಹೇಳ್ತೀವಿ ನಿಮ್ಗೆ, ನನ್ನ ಇದ್ರಲ್ಲಿ ಯಾವ ತಪ್ಪಿಲ್ಲ, ನನ್ನ ಯಾವ ಪಾತ್ರವೂ ಇಲ್ಲ, ಇದೆಲ್ಲ ಷಡ್ಯಂತ್ರ, ಇದರಲ್ಲಿ ನನ್ನನ್ನು ಹಾಕಲಾಗಿದೆ, ಈ ಷಡ್ಯಂತ್ರದಲ್ಲಿ ಇವರೆಲ್ಲ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರು ಕೂಡ ಪ್ರಣಬ್ ಮೊಹಂತಿ ಅವರು ಏನ್ ಮಾಡ್ತಾರೆ, ನಿನ್ನ ಮೊದಲ ಕಂಪ್ಲೇಂಟ್ ಪ್ರಕಾರ 183 ಪ್ರಕಾರ ಇದು ನಾನು ಮೊದಲು ನೀನು ತೋರಿಸಿದಂತ 15-16 ಗುಂಡಿಗಳನ್ನ ಅಗಿತೀನಿ, ಅಲ್ಲಿ ಎಷ್ಟು ಅಸ್ಥಿ ಪಂಜರಗಳು ಸಿಗ್ತವೆ ಅದನ್ನೆಲ್ಲ ನೋಡ್ಬೇಕು, ಅದರ ನಂತರ ನಾನು ನಿನ್ನ ಮತ್ತೆ ವಿಚಾರಣೆ ಮಾಡ್ತೀನಿ ಅಂತ ಎಲ್ಲಾ ಗುಂಡಿಗಳನ್ನ ಅಗಿಯಲಾಯ್ತು. ನಾವು ನಿಮ್ಗೆ ಪಾಯಿಂಟ್ ನಂಬರ್ 13 ಬಗ್ಗೆ ಪುನಃ ಸವಿಸ್ತಾರವಾಗಿ ನಾನೇ ಗ್ರೌಂಡ್ ರಿಪೋರ್ಟ್ ಮಾಡ್ತೀನಿ. ನಾವು ಹೇಳ್ತೀವಿ, ಆ ಗುಂಡಿಯೇ ಅಲ್ಲಿ ಅವನು ಯಾವ ಗುಂಡಿ ತೋಡ್ತಾ ಇದ್ದ ಅಲ್ಲಿ ಕೂಡಿದ್ದ ಅಂತ ಹೇಳ್ತಾ, ಆ ಜಾಗವೇ ಆಗ ಅವೈಲೇಬಲ್ ಇರಲಿಲ್ಲ, ಆ ಜಾಗವನ್ನು ಕ್ರಿಯೇಟ್ ಮಾಡಿದ್ದೆ 2019 ಅಲ್ಲಿ ಮಣ್ಣು ಹಾಕಿ ಅಂತ ನಾವು ಹೇಳಿದ್ವಿ. ಅದರ ಮೇಲೆ ಅದನ್ನು ನಾವು ಯಾವಾಗ ಸ್ಯಾಟಲೈಟ್ ಮುಖಾಂತರ ಅದನ್ನು ಪ್ರೂವ್ ಮಾಡ್ತೀವಿ, ಪ್ರೂವ್ ಆದ ಮೇಲೆ ಕೂಡ ಪ್ರಣಬ್ ಮೊಹಂತಿ ಅವರು ಆ ಜಾಗವನ್ನು ಅಗಿಯುವುದು ಮಾತ್ರ ಅಲ್ಲ,
GPR ಅನ್ನು ಕರ್ಕೊಂಡು ಬಂದು ಅದನ್ನು ವ್ಯವಸ್ಥಿತವಾಗಿ ಸ್ಕ್ಯಾನ್ ಮಾಡ್ತಾರೆ ಆ ಜಾಗದಲ್ಲಿ. ಪುನಃ ಲೈವ್ ಡೆಮಾನ್ಸ್ಟ್ರೇಷನ್ ಮೂಲಕ ನಾವೆಲ್ಲ ಮೀಡಿಯಾದವರು ಕವರೇಜ್ ಮಾಡುವ ಮೂಲಕ ಅದನ್ನ ಹಾಕಿದ್ದಾರೆ. ಎಲ್ಲೂ ಸಿಗದಿದ್ದಾಗ ಒಂದು ತಲೆಬುರುಡೆ ಮೇಲೆ ಸೂಸೈಡ್ ಮಾಡಿದಂತ ಒಂದು ತಲೆಬುರುಡೆ ಮೇಲೆ ಪತ್ತೆ ಆಗುತ್ತೆ. ಇನ್ನೊಂದು ತಲೆಬುರುಡೆ ಯಾವಾಗ ಇವನು ಚಿನ್ನಯ್ಯ ತಂದ್ಕೊಟ್ಟ ತಲೆಬುರುಡೆ ಅವನ ಕಂಪ್ಲೇಂಟ್ ಅಲ್ಲಿ ಇದ್ದಂಗೆ 24-25 ವರ್ಷದ ಹುಡುಗಿ ಅಲ್ಲ, ಇದು 30ರಿಂದ 40-50 ವರ್ಷದವರೆಗಿನ ಗಂಡಸಿನ ಬುರುಡೆ.